ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜುಗೌಡರ ಅಧ್ಯಕ್ಷತೆಯಲ್ಲಿ ನಡೆದ 88ನೇ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆ. ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಸ್ವರ್ಣ ಮಹೋತ್ಸವ ಭವನದಲ್ಲಿ ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ 2025-26ನೇ ಸಾಲಿನ 88ನೇ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು 2025-26ನೇ ಸಾಲಿನ 88ನೇ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜುಗೌಡರು ವಹಿಸಿದ್ದರು. ಇನ್ನು ವಾರ್ಷಿಕ ಮಹಾಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಬ್ಯಾಂಕ್ ಆಡಳಿತ ಮಂಡಳಿಯವರ ಮುಂದೆ ಹೇಳಿಕೊಂಡ ದೃಶ್ಯವೂ ಕಂಡುಬಂತು. ಹಾಗೆಯೇ ಸಂಘದಿಂದ ದೊರೆಯುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳು ಮತ್ತು ಸಂಘದ ಪ್ರಮುಖರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಯಿತು. ಹಾಗೆಯೇ ರೈತರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಹೊಂಪಲಘಟ್ಟ ಸತೀಶ್ ಕುಮಾರ್, ನಿರ್ದೇಶಕರಾದ ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಬಿಜಿ ಆಂಜಿನಪ್ಪ, ಎಸ್ ಪ್ರಭಾಕರ್, ಎನ್ ಶ್ರೀನಿವಾಸ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ರಮೇಶ್ ರೆಡ್ಡಿ, ಪಿ ರಘು, ವೈ ಅಶೋಕ್, ವೈ ಹರೀಶ್, ಮಂಜುಳಾ ಚೌಡಪ್ಪ, ಶ್ರೀಮತಿ ಜಯಮ್ಮ, ಮಂಜುನಾಥ್, ಸುರೇಶ್, ವ್ಯವಸ್ಥಾಪಕರಾದ ಸೋಮಶೇಖರ್ ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ದರು. ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಸಹಕಾರ ಸಂಘದಿಂದ 88ನೇ ಸರ್ವಸಭೆಯನ್ನು ರೈತರಿಗೋಸ್ಕರ ಇವತ್ತು ಆನೇಕಲ್ಲು ನಮ್ಮ ಸಮುದಾಯ ಭವನದಲ್ಲಿ ಕರೆದಿದ್ದಾರೆ. ಮುನಿರಾಜು ಗೌಡರು ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷ ಸತೀಶ್ ಅವರು ಮತ್ತು ಎಲ್ಲ ನಿರ್ದೇಶಕರು ಅನೇಕರು, ನಮ್ಮ ಆಂಜನಪ್ಪನವರು, ಸೋಮಶೇಖರ್ ರೆಡ್ಡಿಯವರು, ಶ್ರೀನಿವಾಸ್ ರೆಡ್ಡಿಯವರು, ಪ್ರಭಾಕರ್, ಮಂಜುನಾಥ್ ಅನೇಕರಿದ್ದಾರೆ. ಈ BDCC ಬ್ಯಾಂಕು ಡಿಸ್ಟಿಕ್ ನಿರ್ದೇಶಕರಂತ ಭಾರ್ಗವರು ಸಹ ಇದಕ್ಕೆ ಬಂದಿದ್ದಾರೆ. ಇಲ್ಲಿ ಯಾವುದೇ ರೈತರಲ್ಲಿ ಪಕ್ಷಭೇದ ಇಲ್ಲ. ಇದೊಂದು ಸಹಕಾರ ಸಂಘ, ಎಲ್ಲರೂ ಸಹಕಾರ ಕೊಟ್ಟಾಗ ಈ ಬ್ಯಾಂಕ್ ಚೆನ್ನಾಗಿ ನಡೀತದೆ. ಹಾಗಾಗಿ ಅವರ ಆಡಳಿತ ಮಂಡಳಿ ಸುಮಾರು ಒಂದು 15 ವರ್ಷಗಳಿಂದ ಈ ಬ್ಯಾಂಕು ಆನೇಕಲ್ಲಲ್ಲಿ 15 ವರ್ಷದಿಂದ ತೆಗೆದುಕೊಂಡ್ರೆ ಐತೆ ಅನ್ನೋದು ಗೊತ್ತಿರಲಿಲ್ಲ. 15 ವರ್ಷದಿಂದ ಈಚೆಗೆ ಈ ಬ್ಯಾಂಕು ಏನು ನಮ್ಮ ಕೃಷಿ ಪ್ರಾಥಮಿಕ ಸಂಘ ಏನಿದೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆನೇಕಲ್ಲಲ್ಲಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ರೈತರಿಗೋಸ್ಕರ ಸಾಲ ಕೊಡ್ತಾ ಇದ್ದಾರೆ. ಹಸು ಸಾಲ ಇರ್ಬೋದು, ಕುರಿ ಸಾಲ ಇರ್ಬೋದು, ಆಮೇಲೆ ಕೋಳಿ ಸಾಗಾಣಿಕೆ ಇರ್ಬೋದು, ಪೋಲ್ಟ್ರಿ ಫಾರಮ್ಗಳಿರ್ಬೋದು, ಇವೆಲ್ಲನೂ, ಆಮೇಲೆ ಬೆಳೆ ಸಾಲಕ್ಕೆ ಮತ್ತು ಇದು ಒಡವೆ ಸಾಲಕ್ಕೆ, ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆ ಆಡಳಿತ ಮಂಡಳಿಗೆ ನಾನು ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗಾಗಿ ರೈತರಿಗೋಸ್ಕರ ಬ್ಯಾಂಕಲ್ಲಿ ಅವರು ಎಲ್ಲ ರೀತಿಯಲ್ಲೂ ನಮ್ಮ ಮನವಿ ಏನಂತಂದರೆ, ನೀವೇನಿವತ್ತು ಸಹಕಾರ ಸಂಘದಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ, ಇದನ್ನು ಹಂಗೆ ಮುಂದುವರಿಸಿ ರೈತರಿಗೆ ಮುಂದಿನ ದಿನದಲ್ಲಿ ಎಲ್ಲ ರೀತಿಯಲ್ಲೂ ಸೌಲಭ್ಯಗಳನ್ನು ರೈತರಿಗೆ ಸಾಲ ಕೊಟ್ಟು, ಬ್ಯಾಂಕ್ಗೆ ಸುಸ್ತಿ ಆಗದಿರೋಂಥ ರೈತರಿಗೆ ಒಂದು ಸಂದೇಶವನ್ನು ಕೊಟ್ಟು, ರೈತರಿಗೆ ಆ ಒಂದು ಒಳ್ಳೇದಾಗಬೇಕು. ನಿಮ್ಮ ಬ್ಯಾಂಕಿಂದ ಸಾಲ ಕೊಟ್ಟು ಮತ್ತು ರೈತರು ಸಹ ಮರುಪಾವತಿ ಮಾಡಬೇಕು. ಯಾಕೆಂದರೆ ಬ್ಯಾಂಕ್ ಉಳಿಬೇಕು ಅಂದರೆ ರೈತರಿಗೂ ಕಾಳಜಿ ವಹಿಸಿ ಸಾಲ ತೊಗೊಬೇಕು. ಸಾಲ ತೊಗೊಂಡ್ಮೇಲೆ ನಾವು ಬ್ಯಾಂಕ್ ಕಟ್ಟಿದ್ರೆ ಮತ್ತೆ ಇನ್ನೂ ಅನೇಕ ರೈತರಿಗೆ ಇದು ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಮತ್ತೆ ಇನ್ನೊಂದೇನು ಅಂದರೆ ಬೈಲಾ ಕೋಆಪರೇಟಿವ್ ಎಲ್ಲ ತಿದ್ದುಪಡಿ ಆಗಿದೆ. ಈಗ 2 ಜನರಲ್ ಬಾಡಿಗೆ 3 ಸಾರಿ ಟ್ರಾನ್ಸಾಕ್ಷನ್ ಮಾಡಬೇಕು. ಅಂದರೆ ಒಂದು 5,000 ಬ್ಯಾಂಕಲ್ಲಿ ಇಟ್ಟು ಆ ದುಡ್ಡನ್ನು ತೆಗೆದುಕೊಬೇಕು, ಮತ್ತೆ ಹಾಕಬೇಕು, ಬಡ್ಡಿ ಇರ್ತದೆ. ಹಾಗಾಗಿ ಮಾಡಬೇಕು. 2,000 ಕೋಆಪರೇಟಿವ್ ಸೊಸೈಟಿನಲ್ಲಿ ಏನು ಸರ್ಕಾರ ಇದೆ, ಸಚಿವರಿದ್ದಾರೆ, ಅವ್ರು ಮಾಡಿರೋದು. ಈ ಕೋಆಪರೇಟಿವ್ ಆಕ್ಟಲ್ಲಿ ಏನು ಸರ್ಕಾರ ಮಾಡಿದೆ ಅದನ್ನು ಆಡಳಿತ ಮಂಡಳಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಕೆಲವರು ಅದನ್ನ ಗೊಂದಲ ಮಾಡ್ಕೊತಾ ಇದ್ದಾರೆ. ಗೊಂದಲಕ್ಕೆ ಕರೆ ಎಳಿಬೇಕು. ಸರ್ಕಾರ ಮಾಡಿರ್ತಕ್ಕಂಥ ಕೋಆಪರೇಟಿವಲ್ಲಿ ಶೇರ್ ಅಮೌಂಟ್ 2,000 ಕಟ್ಟಲೇಬೇಕು. ಆಮೇಲೆ ನಾವು ವೋಟಿಂಗ್ ಪವರ್ ಉಳ್ಕೊಬೇಕು ಅಂದರೆ ಬ್ಯಾಂಕಲ್ಲಿ 5,000 ಇಕ್ತಿರೋ 10,000 ಆಡಳಿತ ಮಂಡಳಿ 5,000 ಫಿಕ್ಸ್ ಮಾಡಿದೆ. ಆಡಳಿತ ಮಂಡಳಿ ಫಿಕ್ಸ್ ಮಾಡಿದೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. 10 ಕಟ್ಬೋದು, 20,000, 1 ಲಕ್ಷ ಕಟ್ಬೋದು. ನಾವು ಎತ್ಕೊಂಡು ಅದನ್ನು ಮತ್ತೆ ಕಟ್ಟಿ ಬಡ್ಡಿನೂ ಕೊಡ್ತಾರೆ. ಹಾಗಾಗಿ ಕಟ್ಟಿದ್ರೆ ನಮ್ಮ ವೋಟಿಂಗ್ ಪವರು ಆ ಬ್ಯಾಂಕಲ್ಲಿ ಇರ್ತದೆ. ಇಲ್ಲ ಅಂದರೆ ವೋಟಿಂಗ್ ಪವರ್ ಹೋಗ್ತದೆ. ಕೆಲವರಿಗೆ ಅದು ಸರಿಯಾಗಿ ಸಮರ್ಪಕವಾಗಿ ಅರ್ಥ ಆಗದಿರೋ ಗೊಂದಲಮಯ ಆಗೋದು ಬೇಡ. ಹಾಗಾಗಿ ರೈತರಿಗೋಸ್ಕರ ಇರುವಂಥ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು, ನಮಗೋಸ್ಕರ ಇರೋಂಥ ಕೋಆಪರೇಟಿವ್ ಸೊಸೈಟಿ, ನಮಗೋಸ್ಕರ, ನಾವು ರೈತರಿಗೋಸ್ಕರ ಇರೋದು. ರೈತರು ಅದನ್ನು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ತೊಗೊಂಡಂಥ ಸಾಲವನ್ನು ಮರುಪಾವತಿ ಮಾಡೋಣ. ಮತ್ತೆ ಇನ್ನು ರೈತರಿಗೆ ಹೇಳಿ ಇಂಥ ಸೌಲಭ್ಯಗಳು ಬ್ಯಾಂಕಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ಕೊಡ್ಸೋಣ ಅನ್ನೋ ಮುಖಾಂತರ ನಾವೆಲ್ಲ ರೈತರು ಹೋಗ್ಬೇಕಾಗ್ತದೆ. ಆಡಳಿತ ಮಂಡಳಿನೂ ಸಹಕಾರ ಮಾಡ್ತಾ ಇದೆ. ಆಡಳಿತ ಮಂಡಳಿಗೆ ರೈತ ಮಿತ್ರರು ಇವತ್ತು ಅನೇಕ ಜನ ಆಗಮಿಸಿದ್ದಾರೆ, ಯಥೇಚ್ಛ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಆ ರೈತರ ಮಿತ್ರರಿಗೂ, ಆಡಳಿತ ಮಂಡಳಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ
ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಆ ಒಂದು ಬ್ಯಾಂಕಿನ ಸಿಬ್ಬಂದಿ ವರ್ಗಕ್ಕೆ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಸಮಾಜದಲ್ಲಿ ಮಾಧ್ಯಮದ ಮುಖಾಂತರ, ಪತ್ರಿಕೆ ಮುಖಾಂತರ ಏನು ನಡೀತಾ ಇದೆ ಇವತ್ತು ಅನ್ನೋದು ರೈತರಿಗಿರ್ಬೋದು, ಸಾರ್ವಜನಿಕವಾಗಿ ಇದು ಮನದಟ್ಟಾಗಿ ಅವರಿಗೆ ಮುಟ್ತದೆ ಮನಕ್ಕೆ. ಹಾಗಾಗಿ ಮಾಧ್ಯಮದ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಅದು ಅವರವರ ವೈಯಕ್ತಿಕ 5,000 ಕಟ್ಬೋದು, 10,000 ಕಟ್ಬೋದು, 50,000 ಕಟ್ಬೋದು. ನಮ್ಮ ಅಮೌಂಟ್ ಅಲ್ಲೇ ಇರ್ತದೆ. ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಬ್ಯಾಂಕಿಂದ ಇಂಟ್ರೆಸ್ಟ್ ಕೊಡ್ತಾರೆ. ನಮಗೆ ಇಂಟ್ರೆಸ್ಟ್ ಕೊಡೋದಕ್ಕೆ ಮುಖಾಂತರ ಅನ್ನೋದಕ್ಕಿಂತನೂ ಅನೇಕ ಜನ ಚುನಾವಣೆಗೆ ನಿಂತ್ಕೊಬೇಕು. ನೀವು ಕೇಳಿದ ಪ್ರಶ್ನೆ ಒಳ್ಳೆ ಚೆನ್ನಾಗಿದೆ. ಚುನಾವಣೆಗೆ ನಿಂತ್ಕೋಬೇಕಂದ್ರೆ ನಿನ್ನ ಹತ್ರ ಇವತ್ತು ಜಮೀನಿಲ್ಲ ಅಂದಾಗ ಶೇರ್ 2,000 ಕಟ್ಬಿಟ್ಟು ಏನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ನಾವು ಬಂದು ಗಲಾಟೆ ಮಾಡಿದ್ರೆ ಅವು ವೋಟಿಂಗ್ ಪವರ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆಡಳಿತ ಮಂಡಳಿ ಒಂದು ಸರ್ಕಾರದ ಅನುಮೋದನೆ ಪ್ರಕಾರ ಒಂದು ಒಳ್ಳೆ ವಿಶ್ವಾಸವನ್ನು ತಗೊಂಡು ತೀರ್ಮಾನ ಮಾಡಿದ್ದಾರೆ. ನೀವು 5,000 ನಿಗದಿತವಾಗಿ ಒಂದು ಠೇವಣಿ ಅಮೌಂಟನ್ನು ಇಕ್ಕಿ ನೀವು ಪ್ರತಿ ವರ್ಷ ಒಂದು 2 ಸಾರಿ ಅದನ್ನು ವಾಪಸ್ ತಗೊಂಡು ಮತ್ತೆ ಬ್ಯಾಂಕ್ ಹಾಕಿ ಬಡ್ಡಿ ಏನೈತೆ ತೆಗೆದುಕೊಳ್ಳಿ ನೀವು ಅನ್ನೋ ಒಂದು ಹೇಳಿದೆ. ಹಾಗಾಗಿ 3 ಸಾರಿ ಆ ಅಮೌಂಟನ್ನು ತೆಗೆದುಕೊಳ್ಳೋದು ಇಲ್ಲ ಬಡ್ಡಿ ವಾಪಸ್ ತಗೊಳ್ಳೋದು ಮಾಡಿದಾಗ ನಮಗೆ ಮತ್ತೆ ಜನರಲ್ ಬಾಡಿಗೆ 2 ಸಾರಿ ಬಂದಾಗ ನಮಗೆ ಚುನಾವಣೆಗೆ ಪ್ರತಿಯೊಬ್ಬ ಮನುಷ್ಯ ನಿಂತ್ಕೊಳ್ಳೋಕ್ಕೆ ರೈತನಿಗೆ ಒಂದು ಹಕ್ಕು ಬರ್ತದೆ ಅನ್ನೋ ಉದ್ದೇಶಪೂರ್ವಕವಾಗಿ ಆಡಳಿತ ಮಂಡಳಿ ಕೊಟ್ಟಿರ್ತಂಥ ಒಂದು ಅನುಮೋದನೆ ಭಾಳ ಉತ್ತಮವಾಗಿದೆ. ಅದನ್ನು ರೈತರು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ನೀವು ಕೇಳಿರೋ ಪ್ರಶ್ನೆಗೆ ತುಂಬುವುದೇ ಧನ್ಯವಾದ. ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಗೆ ಇದೇ ಈ ವರ್ಷದ ಆಯವ್ಯಯಗಳು ಮತ್ತು ಮುಂದಿನ ವರ್ಷದ ಒಂದು ಆಯವ್ಯಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದು ಈ ಒಂದು ನಮ್ಮ ಬ್ಯಾಂಕ್ನ ಎಲ್ಲ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಹಾಗೂ ಎಲ್ಲ ನಮ್ಮ ಸರ್ವ ಸದಸ್ಯರು ಆಗಮಿಸಿ ಈ ಒಂದು ನಮ್ಮ PLD ಬ್ಯಾಂಕ್ ಭಾಳ ಈ ಒಂದು ವಾರ್ಷಿಕ ಮಹಾಸಭೆ ಭಾಳ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲೂ ಸಹ ನಾನು ಸದಸ್ಯರಲ್ಲೂ ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚಿನ ಮನವಿ ಮಾಡಿಕೊಳ್ಳೋದೇನಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಅವರು ಸದಸ್ಯತ್ವವನ್ನು ಪಡೆದು ಬ್ಯಾಂಕಿನಿಂದ ದೊರೆಯುವಂಥ ಮತ್ತು ರೈತರಿಗೆ ದೊರೆಯುವ ಅನುಕೂಲಗಳನ್ನು ಪಡಿಬೇಕು. ಅದರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಚಿನ್ನದ ಸಾಲ ಇರ್ಬೋದು ಮತ್ತು ಅಡಮಾನ ಒಂದು ಸಾಲವನ್ನು 1 ಲಕ್ಷದಿಂದ 10,000ವರೆಗೆ ಈಗಾಗಲೇ ನಾವು ಅಡಮಾನ ಸಾಲವನ್ನು ನೀಡ್ತಾ ಇದ್ದೀವಿ 1% ಬಡ್ಡಿಯಲ್ಲಿ. ಅದೇ ರೀತಿ ರೈತರಿಗೆ ದೊರೆಯುವ ಈ ಒಂದು ನಬಾರ್ಡ್ನಿಂದ ದೊರೆಯುವ ಸಾಲಗಳನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕುರಿ ಮತ್ತು ತೋಟಗಾರಿಕೆ ಇರ್ಬೋದು ಮತ್ತು ಕೋಳಿ ಸಾಕಾಣಿಕೆ ಅನೇಕ ಯೋಜನೆಗಳಿಗೆ ಸಾಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬ್ಯಾಂಕ್ನಲ್ಲಿ ಈ ಸರ್ಕಾರದಿಂದ ದೊರೆಯುವ ಮತ್ತು ಬ್ಯಾಂಕ್ನಲ್ಲಿ ದೊರೆಯುವ ಅನೇಕ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಬ್ಯಾಂಕಿನನ್ನು ಇನ್ನಷ್ಟು ಉತ್ತಮವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಬ್ಯಾಂಕು 3 ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನ ಬರಬೇಕು ನಮ್ಮ ಆಸೆ ಇದೆ. ಈಗಲೇ 2ನೇ ಸ್ಥಾನದಲ್ಲಿದ್ದು ಮುಂದಿನ ದಿನಗಳಲ್ಲಿ ಬ್ಯಾಂಕು ಮೊದಲ ಸ್ಥಾನದಲ್ಲಿ ಬರಬೇಕಂತಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು ಮತ್ತು ರೈತರಲ್ಲಿ ಮನವಿ ಮಾಡುತ್ತಾ ನಮ್ಮ ಅಧ್ಯಕ್ಷರಾದ ಮುರಾಜ್ ಅವರ ಒಂದು ನೇತೃತ್ವದಲ್ಲಿ ಇಡೀ ನಮ್ಮ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದಂಗೆ ಸರ್ವಮಾನ್ಯ ಸದಸ್ಯರು ಭಾಗವಹಿಸೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ ಇವತ್ತಿನ ಒಂದು ಏನು ಕಾನೂನಿನ ಒಂದು ಅರಿವಾಗಿದೆ ಜನಗಳಿಗೆ. ಯಾಕಂದರೆ ಪ್ರತಿಯೊಬ್ಬರು ಈ ಸಭೆಗೆ ಹಾಜರಾಗಲೇಬೇಕು. ಪ್ರತಿಯೊಬ್ಬರು ಸರ್ವಮಾನ್ಯ ಸಭೆಗೆ ಹಾಜರಾದರೆ ಮಾತ್ರ ಒಂದು ವೋಟ್ ಪವರ್ ಬರುತ್ತೆ ಅಂತ ಮನವರಿಕೆ ಇವತ್ತು ಕೋಆಪರೇಟಿವ್ ಸೊಸೈಟಿಗಳಿಂದ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಲ್ಲೂ ಇವತ್ತು ಮನವರಿಕೆ ಆಗಿರುವ ಒಂದು ಉದ್ದೇಶದಿಂದ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸದಸ್ಯರು ಈ ಸಭೆಗೆ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಮೊದಲು ನಮ್ಮ ರೈತ ಬಾಂಧವರಿಗೆ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಪ್ರತಿಯೊಂದು ಸಲನೂ ಸಭೆಗಳಿಗೆ ಬಂದು ಅವರದೇ ಆದ ಒಂದು ಅಹವಾಲುಗಳನ್ನು ಇಲ್ಲಿ ಮಂಡಿಸಿದಾಗ ಮಾತ್ರ ನಮ್ಮ ಬ್ಯಾಂಕಿನ ಇನ್ನಷ್ಟು ಏಳಿಗೆಗೆ ಒಂದು ಅವಕಾಶ ಸಾಧ್ಯ ಆಗುತ್ತೆ. ಈಗ ನಮ್ಮ ಏನು ಲೋಪದೋಷಗಳಿದೆ ಆ ಲೋಪದೋಷಗಳು ನಮಗೂ ಸಹ ಅರಿವಾಗುತ್ತೆ. ಅರಿವಾದಾಗ ನಾವು ಅದರ ಒಂದು ತಿದ್ದುಪಡಿಗಳನ್ನು ಈ ಸಭೆಯ ಮುಖಾಂತರ ಮಾಡಿ ಈ ಬ್ಯಾಂಕಿನ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ತುಂಬ ಅವಕಾಶ ಆಗುತ್ತೆ. ಇವತ್ತು ನಮ್ಮ ಏನು ಆನೇಕಲ್ PLD ಬ್ಯಾಂಕು ಸತತವಾಗಿ ಸುಮಾರು ನಮ್ಮ ಆಡಳಿತ ಮಂಡಳಿ ನಮ್ಮ ಟೀಮ್ ಏನಿದೆ ಆವತ್ತಿಂದನೂ ನಾವು 2ನೇ ಸ್ಥಾನ ಬಿಟ್ಟುಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಸುಮಾರು 11 ಬ್ಯಾಂಕ್ಗಳು ಏನಿದೆ 11 ಬ್ಯಾಂಕ್ಗಳಲ್ಲಿ ನಾವು ಇದುವರೆಗೂ 2ನೇ ಸ್ಥಾನವನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಮುಂದೆ 1ನೇ ಸ್ಥಾನ ಪಡೆಯೋದಕ್ಕೆ ಸ್ವಲ್ಪ ಅಂತರದಲ್ಲಿ ಮಾತ್ರ ಇದ್ದೀವಿ. ಅದನ್ನು ಸಹ ನಾವು ಒಂದಲ್ಲ ಒಂದು ದಿನ ಪಡಿತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಲ್ಲ, ವೋಟ್ ಪವರು ನಾವು ಯಾವತ್ತೂ ಕಿತ್ತಾಕೋದಿಲ್ಲ. ಯಾರು ಇಲ್ಲಿ 2 ಟ್ರಾನ್ಸಾಕ್ಷನ್ ಕನಿಷ್ಠ ಡೆಪಾಸಿಟ್ ಆಗಲಿ ಅಥವಾ ಸಾಲ ಪಡೆದು 2 ಟ್ರಾನ್ಸಾಕ್ಷನ್ ಮಾಡಿರಬೇಕು ಮತ್ತು 2 ಸಭೆಗಳಿಗೆ ಕಂಪಲ್ಸರಿ ಅಟೆಂಡ್ ಆಗಿರಬೇಕು. ಸರ್ವಮಾನ್ಯ ಸಭೆ 5 ಸಭೆಗಳಲ್ಲಿ ಕನಿಷ್ಠ ಪಕ್ಷ 2 ಸಭೆಗಳಿಗೆ ಯಾರು ಸದಸ್ಯ ಅಟೆಂಡ್ ಆಗಿರ್ತಾರೆ ಅವರಿಗೆ ಕಂಪಲ್ಸರಿ ವೋಟ್ ಪವರ್ ಇರುತ್ತೆ. ಯಾರು ಡೆಪಾಸಿಟ್ ಇಟ್ಟು 2 ಸಲ ಅಟ್ಲೀಸ್ಟ್ ಬಡ್ಡಿ ತಗೊಂಡಿರಬೇಕು.
ಅಂಥವರಿಗೆ ಇಲ್ಲಿ ವೋಟ್ ಪವರ್ ಕಿತ್ತಾಗೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಸುಳ್ಳು ಮಾಹಿತಿಗಳು ಆ ಸಂದರ್ಭದಲ್ಲಿ ಯಾರು ನಮಗೆ ವೋಟ್ ಪವರ್ ಇಲ್ಲ ಅಂತ ಆ ಟೈಮಲ್ಲಿ ಬರ್ತಾರೆ, ಅವರ ಒಂದು ಸುಳ್ಳು ವದಂತಿಗಳು ಆ ಸಂದರ್ಭದಲ್ಲಿ ನಮ್ಮ ವೋಟ್ ಪವರ್ ಕಿತ್ತಾಕಿದ್ದಾರೆ, ಅವ್ರಿಗೆ ಬೇಕಾದವ್ರು ವೋಟ್ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಮೂಡಿಸಿದ್ದಾರೆ. ದಯವಿಟ್ಟು ಇನ್ನೂ 3 ಸಭೆಗಳಿದೆ, ಈ ಸಭೆ ಬಿಟ್ಟು ಇನ್ನೂ 2 ಸಭೆಗಳಿದೆ. ಪ್ರತಿ ವರ್ಷ ದಯವಿಟ್ಟು ಸಭೆಗಳಿಗೆ ಹಾಜರಾಗಿ ಪ್ಲಸ್ ಟ್ರಾನ್ಸಾಕ್ಷನ್ ಮಾಡಿ. ಯಾರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಯಾರು ಸಭೆಗಳು ಮಾಡಿದ್ದಾರೆ, ಯಾರೂ ವೋಟ್ ಪವರ್ ಕಿತ್ತಾಕೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಟ್ಟು ಆ ಸಂದರ್ಭದಲ್ಲಿ ಬಂದು ನಮ್ಗೆ ವೋಟ್ ಪವರ್ ಕೊಡಿ ಅಂದರೆ ಯಾರಿಂದನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಅದನ್ನು ಸಾಮಾನ್ಯ ಸಭೆಯಲ್ಲಿ ನಾವೇನು ಮಾಡಿದ್ವಿ, ಮೊದಲು 2000ದಿಂದ ಎಷ್ಟು ಬೇಕಾದರೂ ಡೆಪಾಸಿಟ್ ಕಟ್ಬೋದಾಗಿತ್ತು. ಅದು 2000 ಏನು ಡೆಪಾಸಿಟ್ಟು ಇತ್ತು, ಅದು ಪ್ರತಿ ವರ್ಷ ಬಂದು ಬಡ್ಡಿ ತಗೊತಾ ಇರಲಿಲ್ಲ. ಹಾಗಾಗಿ ಕನಿಷ್ಠ 10,000 ರೂಪಾಯಿ ಇಟ್ಟಾಗ ಪ್ರತಿಯೊಬ್ಬರು ನಮ್ಮ ಬ್ಯಾಂಕಿನ ಒಂದು ವ್ಯವಹಾರ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಜನ ಬ್ಯಾಂಕಿನ ಹತ್ರ ಬರ್ತಾರೆ ಅನ್ನೋ ಒಂದು ಇದು ನಾವು 10,000 ರೂಪಾಯಿ ಮಾಡೋಣ ಅಂತ ಇವತ್ತು ಸರ್ವಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿದ್ವಿ. ಆದರೆ ಸದಸ್ಯರ ಒಂದು ಕೋರಿಕೆ ಮೇರೆಗೆ ಕನಿಷ್ಠ 5,000 ಮೇಲ್ಪಟ್ಟು 5,000ದಿಂದ ಮೇಲ್ಪಟ್ಟು ಎಷ್ಟು ಬೇಕಾದರೂ ಡೆಪಾಸಿಟ್ ಇಟ್ಟು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ದಯವಿಟ್ಟು ಡೆಪಾಸಿಟನ್ನು ನೀಡಿ. ಡೆಪಾಸಿಟ್ ಇಟ್ಟ ಹಣವನ್ನು ನಾವು ಮಾರ್ಟ್ಗೇಜ್ ಮುಖಾಂತರ, ಅಂದರೆ ಇವತ್ತು ಸೈಟ್ ಇರ್ಬೋದು, ಕಮರ್ಷಿಯಲ್ ಜಾಗಗಳಿರ್ಬೋದು, ಮನೆ ಬಿಲ್ಡಿಂಗ್ಗಳಿರ್ಬೋದು, ಯಾವುದೇ ಒಂದು ಮಾರ್ಟ್ಗೇಜ್ ಮಾಡುವ ಮುಖಾಂತರ ನಾವು ಕನಿಷ್ಠ 1 ಲಕ್ಷದಿಂದ 10 ಲಕ್ಷದವರೆಗೂ ಇವತ್ತು ಮಾರ್ಟ್ಗೇಜ್ ಲೋನ್ ಕೊಡ್ತಾಯಿದ್ದೀವಿ. ಆ ಮಾರ್ಟ್ಗೇಜ್ ಲೋನ್ ಯಾವ ದುಡ್ಡು ಅಂದರೆ ಸದಸ್ಯರ ದುಡ್ಡೇ. ಸದಸ್ಯರು ಏನು ಡೆಪಾಸಿಟ್ ಇಡ್ತಾರೆ ಆ ಡೆಪಾಸಿಟ್ ಹಣದಿಂದನೇ ನಾವು ಮಾರ್ಟ್ಗೇಜ್ ಲೋನು ಸುಮಾರು 12% ಬಡ್ಡಿ ದರದಲ್ಲಿ, ನಾವು ವರ್ಷಕ್ಕೆ 12% ಬಡ್ಡಿ ದರದಲ್ಲಿ ಇವತ್ತು ಮಾರ್ಟ್ಗೇಜ್ ಲೋನ್ ಕೊಡ್ತಾಯಿದ್ದೀವಿ. ಆ ಮಾರ್ಟ್ಗೇಜ್ ಲೋನ್ ಮುಖಾಂತರ ಬ್ಯಾಂಕ್ ಏಳಿಗೆಗೆ ಒಂದು ಅವಕಾಶ ಆಗುತ್ತೆ. ಯಾಕಂದರೆ ನಾವು ನಬಾರ್ಡು ಏನು ನಮ್ಮಲ್ಲಿ ನಬಾರ್ಡು ಸ್ಕೀಮ್ ಇದೆ, ನಬಾರ್ಡು ಮೊದಲ ರೀತಿಯಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ಸಾಲ ಬರೋದಿಲ್ಲ. ಅಲ್ಲಿ ಏನು ನಮಗೆ ದುಡ್ಡು ಕೊಡ್ತಾರೆ ಆ ದುಡ್ಡನ್ನೇ ನಾವು 3% ಬಡ್ಡಿ ದರದಲ್ಲಿ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಇವತ್ತು ನಮಗೆ ಬ್ಯಾಂಕ್ಗಳಿಗೆ ಹಣ ನಬಾರ್ಡಿಂದ ಬರದೇ ಕಾರಣ ನಾವು ಇವತ್ತು ಮಾರ್ಟ್ಗೇಜ್ ಲೋನು ಮತ್ತು ಗೋಲ್ಡ್ ಲೋನ್ ಮೇಲೆ ಬ್ಯಾಂಕ್ಗಳೆಲ್ಲ ತುಂಬ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ಸದಸ್ಯರು ತಮ್ಮಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ 8%, 5%, 6% ಇಡಬಹುದು, ನಮ್ಮಲ್ಲಿ 8% ಬಡ್ಡಿ ಕೊಡ್ತಾ ಇದ್ದೀವಿ. ಮಾರ್ಟ್ಗೇಜ್ ಯಾರು ಇರ್ತಾರೆ ಅವರಿಗೆ ದಯವಿಟ್ಟು ಅವರು ಬಂದು ನಮ್ಮ ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಇಟ್ಟು ಡೆಪಾಸಿಟ್ ಲೋನನ್ನು ಇಲ್ಲಿ ಪಡಿಬೋದು. ಅಲ್ಲ, ಸದಸ್ಯರ ಮಕ್ಕಳಿಗೆ ನಾನು ನನ್ನ ವತಿಯಿಂದ ಹಾಗೂ ನಮ್ಮ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಸುಮಾರು 18 ವರ್ಷಗಳಿಂದ ನಮ್ಮ ತಂದೆಯವರ ಒಂದು ನಿಧನ ಆದ ನಂತರ, ಯಾಕಂದರೆ ಈ ಬ್ಯಾಂಕು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಸುಬ್ಬಣ್ಣರು ಇರ್ಬೋದು, ನಮ್ಮ ತಂದೆ ರಾಮಯ್ಯನವರು ಇರ್ಬೋದು, ಅವರಿಬ್ಬರ ಒಂದು ಸೇವೆ ತುಂಬ ಅಂದರೆ ಅದನ್ನು ನಾವು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅವರ ಒಂದು ಸೇವೆಯಿಂದ ಇವತ್ತು ನಾವು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಇವತ್ತು ಒಂದು ಬಾಡಿಗೆ ಬರುವ ಒಂದು ಹಂತಕ್ಕೆ ಬರಬೇಕಂದ್ರೆ ಬೂನಾದಿ ಅವರದು. ಅದಕ್ಕೆ ಅವರ ಒಂದು ಇವತ್ತು ನಿಧನ ಆದ ನಂತರ 2010ರಿಂದ ನಾನು ಅವರ ಒಂದು ಜಾಗದಲ್ಲಿ ನಿರ್ದೇಶನಕಾಗಿ ಸುಮಾರು 15-16 ವರ್ಷ ಆಯಿತು. 16 ವರ್ಷಗಳಿಂದಲೂ ಸಹ ನಾನು ಸತತವಾಗಿ ನನಗೆ ನಮ್ಮ ಸದಸ್ಯರ ಒಂದು ಮಕ್ಕಳ ಒಂದು ಪ್ರೇರೇಪಣೆ, ಅದು ಸನ್ಮಾನ ಅಂದರೆ ನಾನು ಅವರಿಗೆ ಪ್ರೇರೇಪಣೆ ಕೊಡುವ ಮುಖಾಂತರ ನಮ್ಮ ತಂದೆಯವರ ಒಂದು ಜ್ಞಾಪಕಾರ್ಥಕವಾಗಿ ನಾನು ಪ್ರತಿ ವರ್ಷವೂ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಒಂದು ಕಿರುಕಾಣಿಕೆಯನ್ನು ನಾನು ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀನಿ. 2025 ಮತ್ತು 26ನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ನನ್ನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು PLD ಬ್ಯಾಂಕು ಪ್ರಾಥಮಿಕ ಪ್ರೈಮರಿ ಬ್ಯಾಂಕ್ ಇವತ್ತು ಸ್ಥಾಪನೆ ಆಗಿ 1938ರಲ್ಲಿ ಇವತ್ತಿಗೆ 88 ವರ್ಷ ಆಯಿತು. ಅಂದರೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಈ ಒಂದು ಸಂಘ ಪ್ರಾರಂಭ ಆಗಿತ್ತು. ಇಡೀ 4 ಹೋಬಳಿಗಳಿಂದ ಇವತ್ತು 6,695 ಸದಸ್ಯರನ್ನು ಹೊಂದಿರುವಂಥ ಬ್ಯಾಂಕು ಇವತ್ತು ಪ್ರತಿ ವರ್ಷ ಏನು ನಬಾರ್ಡಿಂದ ನಮಗೆ SLD ಬ್ಯಾಂಕ್ ಮುಖಾಂತರ ಬರುವಂಥ ಹಣವನ್ನು ಇಲ್ಲಿ ಎಲ್ಲ ಸದಸ್ಯರಿಗೂ ಸಾಲವನ್ನು ಕೊಟ್ಟು ಮರುಪಾವತಿ ಮಾಡ್ತಾ ಇವತ್ತು ಬ್ಯಾಂಕು ಲಾಭದಾಯಕದಲ್ಲಿ ಹೋಗ್ತಾಯಿದೆ. ಕಾರಣಾಂತರಗಳಿಂದ ಇವತ್ತು ಏನು ದುಡ್ಡು ಬರಬೇಕಾಗಿತ್ತು ಮತ್ತು ಕೆಲವು ಸದಸ್ಯರು ಒಂದು 8 ಜನ ಸದಸ್ಯರು ಇವತ್ತು ಸೃಷ್ಟಿಯಾಗಿದ್ದಾರೆ. ಅವ್ರದ್ದೊಂದು 90 ಲಕ್ಷ ಬರಬೇಕಾಗಿತ್ತು. ಅದರಿಂದ ಇವತ್ತು ಈ ಬ್ಯಾಂಕಿನ ಈ ಅಭಿವೃದ್ಧಿಗೆ ನಾನು ಮೊದಲನೇದಾಗಿ ಮನವಿ ಮಾಡೋದೇನೆಂದರೆ, ಇವತ್ತು ಬ್ಯಾಂಕು 3 ಅಂತಸ್ತು ಬ್ಯಾಂಕು ಇವತ್ತು ನಾವೇ ಸಹ ಬಾಡಿಗೆ ಕೊಟ್ಟಿದ್ದೀವಿ. ಇವತ್ತು ಎಲ್ಲ ಕಡೆ VSSNಗಳಿರ್ಬೋದು, BDCC ಬ್ಯಾಂಕಿಂದ ಎಲ್ಲ ಸಾಲ ಸೌಲಭ್ಯ ಸಿಗ್ತಾಯಿದ್ರೂ PLD ಬ್ಯಾಂಕು ಇಡೀ ತಾಲೂಕು ಲೆವೆಲಲ್ಲಿ ಒಂದೇ ಇರೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 177 PLD ಬ್ಯಾಂಕ್, 177 ತಾಲೂಕಿಗೆ ಒಂದು PLD ಬ್ಯಾಂಕ್ ಇರುತ್ತೆ. ಇದರಲ್ಲಿ ಯಾವುದೇ ಇದುವರೆಗೂ ನನಗೆ ಮಾಹಿತಿ ಪ್ರಕಾರ 20 ವರ್ಷದಿಂದ ನಾನು ಸತತವಾಗಿ ನಿರ್ದೇಶಕರಾಗಿ ಸೇವೆ ಮಾಡಿದ್ದೀನಿ. ಮೊದಲು ಕೆಳ ಹಂತದಲ್ಲಿ ಬಾಡಿಗೆ ರೂಪದಲ್ಲಿತ್ತು, ನಂತರ ಆಮೇಲೆ ಸ್ವಂತ ಬಿಲ್ಡಿಂಗ್ ಆಯಿತು, ಆಮೇಲೆ ಮೊದಲನೇ ಮಾಡಿ 2ನೇ ಮಾಡಿ ಇವತ್ತು ಕಟ್ಟು ಬಾಡಿಗೆ ಕೊಡ್ತಾಯಿದ್ದೀನಿ. ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ಪ್ರತಿಯೊಬ್ಬ ಸದಸ್ಯರ ಅಮೌಂಟ್ ಏನು ಡಿಫ್ರೆನ್ಸ್ ಇತ್ತು 100-200 ರೂಪಾಯಿ ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಇವತ್ತು ಸರ್ಕಾರ ಆದೇಶದ ಪ್ರಕಾರ 1000 ರೂಪಾಯಿ ಶೇರ್ ಇರಬೇಕು. ದಯವಿಟ್ಟು ಎಲ್ಲರೂ ಬಂದು ಶೇರನ್ನು ಮರುಪಾವತಿ ಮಾಡಬೇಕು. ಸಾಲ ತೆಗೆದುಕೊಂಡಿರೋಂಥ ಸದಸ್ಯರು
ಸಮಯಕ್ಕೆ ಸರಿಯಾಗಿ ಕಂತು ಪ್ರಕಾರ ಕಟ್ಟಿದರೆ ಇನ್ನೊಬ್ಬರ ರೈತರಿಗೆ ಸಹಾಯ ಮಾಡೋಕ್ಕಾಗುತ್ತೆ. ಕೆಲವು ತೆಗೆದುಕೊಂಡು ವಾಪಸ್ ಕಟ್ಟಿಲ್ಲ ಅಂದರೆ ಬೇರೆ ಸದಸ್ಯರಿಗೆ ಸಾಲ ಕೊಡೋಕ್ಕಾಗೋದಿಲ್ಲ. ಅದರಿಂದ ಮೇಯ್ನ್ ಮನವಿ ಮಾಡ್ತೀನಿ, ಎಲ್ಲ ಸದಸ್ಯರು ಸಕಾಲಕ್ಕೆ ಅಸಲು ಮತ್ತು ಬಡ್ಡಿಯನ್ನು ಮರುಪಾವತಿ ಮಾಡಬೇಕು. ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಬೇಕು. ಇವತ್ತು ನಾವು SBI ಅಕೌಂಟ್ ಇರ್ಬೋದು, ಠೇವಣಿ ಚಿನ್ನದ ಸಾಲಗಳು ಸಹ ಪ್ರಾರಂಭ ಮಾಡಿದ್ದೀರಿ. ನಂತರ ಅದ್ರ ಜೊತೆಗೆ ಕುರಿ ಸಾಲ ಇರ್ಬೋದು, ಮೇಕೆ ಸಾಲ ಇರ್ಬೋದು, ಹಂದಿ ಸಾಲ, ಹಸು ಸಾಲ ಇರ್ಬೋದು, ಡೆವಲಪ್ಮೆಂಟ್ ಸಾಲ ಇರ್ಬೋದು, ಎಲ್ಲ ರೀತಿಯ ವಿಧವಾದ ಸಾಲಗಳನ್ನು ಕೊಡ್ತಾಯಿದ್ದೀರಿ. ದಯವಿಟ್ಟು ಎಲ್ಲ ರೈತರು ಉಪಯೋಗಿಸ್ಕೊಬೇಕು, ಮರುಪಾವತಿ ಮಾಡಬೇಕು. ವಾರ್ಷಿಕ ಮಹಾಸಭೆಗೆ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ, ಆಡಳಿತ ಮಂಡಳಿ ಸದಸ್ಯರಿಗೂ, ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇವತ್ತು ಮುನಿರಾಜುಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾಜಿ ಸೋಮಶೇಖರ್ ಅಧ್ಯಕ್ಷರು ಅವರ ತಂದೆ ಹೆಸರಲ್ಲಿ ಪ್ರತಿ ವರ್ಷ 95% ಬರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸ್ವಂತ ದುಡ್ಡಿಂದ ಕೊಡ್ತಾಯಿದ್ದಾರೆ. ಇವತ್ತು ನಾವು ಯಾವುದೇ ಬ್ಯಾಂಕಿನಲ್ಲಿ ಪ್ರತಿ ವರ್ಷ ಜನರಲ್ ಬಾಡಿಗೆ ಖರ್ಚಾಗ್ತಾಯಿಲ್ಲ. ಇವತ್ತು ಪ್ರತಿಭಾ ಪುರಸ್ಕಾರ ಇರ್ಬೋದು, ಇವತ್ತು 120 ಜನ ರೈತರಿಗೆ ಮರುಪಾವತಿ ಮಾಡಿದಂಥ ರೈತರಿಗೆ ಪ್ರಾಮಾಣಿಕವಾಗಿ ಹಣ ಪಾವತಿ ಮಾಡಿದವರಿಗೆ ಸನ್ಮಾನ ಇರುತ್ತೆ ಪ್ರತಿ ವರ್ಷ. ಈ ಸನ್ಮಾನ ಕಾರ್ಯಕ್ರಮದಲ್ಲೂ ನಿರ್ದೇಶಕರೇ ಬರೆಸ್ತಾರೆ. ನಂತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನೂ ಸಹ ನಿರ್ದೇಶಕರು. ಯಾವುದೇ ಕಾರಣಕ್ಕೂ ನಾವು ಪ್ರತಿ ವರ್ಷ ಸಂಘದ ಹಣ ನಾವು ಡ್ರಾ ಮಾಡೋದಿಲ್ಲ. ನಿರ್ದೇಶಕರು ಏನಿತ್ತು ಆ ನಿರ್ದೇಶಕರ ಖರ್ಚಿಂದಲೇ ಜನರಲ್ ಬಾಡಿ ನಡೆಸ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಸ್ಕೊಂಡು ಲಾಭದಾಯಕವಾಗಿ ಬ್ಯಾಂಕ್ ಮುಂದುವರಿಲಿ, ಹೆಚ್ಚು ಸೌಲಭ್ಯಗಳನ್ನು ರೈತರು ಕೊಡಲಿ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೇನೆ.